ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಿರುವಂತಹ ಬಿಗ್ ಸುದ್ದಿ ಇದು. ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ನಲ್ಲಿ ಬಂಡಿದ್ದವರಿಗೆ ಸಂಬಂಧಪಟ್ಟಂತಹ ಅತ್ಯಂತ ಇಂಪಾರ್ಟೆಂಟ್ ಸುದ್ದಿ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಈ ಕ್ಷಣದ ಬಿಗ್ ಬ್ರೇಕಿಂಗ್. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಬಂಡಾಯದ ಬೆಂಕಿಗೆ ಇಬ್ಬರ ವಿರುದ್ಧ ಕ್ರಮ. ಪಕ್ಷದ ಪರ ಕೆಲಸ ಮಾಡದ ಆರೋಪದ ಹಿನ್ನೆಲೆಯಲ್ಲಿ ಇಬ್ಬರ ನಾಯಕರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಪಕ್ಷದ ಆದೇಶ ಮೀರಿದ ಇಬ್ಬರ ವಿರುದ್ಧ ಹೈಕಮಾಂಡ್ ಕೆರಳಿ ಕೆಂಡಾಗಿದೆ. ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ದಾವಣಗೆರೆ ದಕ್ಷಿಣದಲ್ಲಿ ಕೆಲಸ ಮಾಡದಂತ ಇಬ್ಬರ ವಿರುದ್ಧ ಕಠಿಣ ಕ್ರಮಕ್ಕೆ ಈಗ ಹೈಕಮಾಂಡ್ ಮುಂದಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಬಂಡಾಯದ ಬಿಸಿ ತಟ್ಟಿತ್ತು. ಇದು ಚುನಾವಣೆಯ ಫಲಿತಾಂಶದ ಮೇಲೆ ಯಾವ ರೀತಿಯಾಗಿರುವಂತಹ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ ಈಗಲೇ ಅತ್ಯಂತ ಕಠಿಣವಾಗಿರುವಂತಹ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಬಂಡಾಯದ ಬೆಂಕಿಗೆ ಇಬ್ಬರ ವಿರುದ್ಧ ಕ್ರಮಕ್ಕೆ ಮುಂದಾಗಿರೋದು. ಪಕ್ಷದ ಪರವಾಗಿ ಕೆಲಸ ಮಾಡದ ಆರೋಪದ ಹಿನ್ನೆಲೆಯಲ್ಲಿ ಇಬ್ಬರ ನಾಯಕರ ವಿರುದ್ಧ ಕ್ರಮವನ್ನು ಕೈಗೊಳ್ಳೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಅಬ್ದುಲ್ ಜಬ್ಬಾರ್ ರಾಜೀನಾಮೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ರಾಜೀನಾಮೆ ಪತ್ರವನ್ನ ರವಾನಿಸಿದ್ದಾರೆ ಅಬ್ದುಲ್ ಜಬ್ಬಾರ್. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸೂಚನೆ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಈಗ ಈ ವಿಚಾರವಾಗಿ ಪ್ರಮುಖ ನಿಲುವನ್ನು ತೆಗೆದುಕೊಂಡಿದೆ. ಉಪಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಿಲ್ಲ ಅನ್ನುವಂಥ ಆರೋಪ. ಜಬ್ಬಾರ್ ವಿರುದ್ಧ ಕ್ರಮಕ್ಕೆ ಹೈಕಮಾಂಡ್ಗೆ ದೂರನ್ನು ಕೊಟ್ಟಿದ್ರು. ಮುಸ್ಲಿಂ ನಾಯಕರೇ ದೂರನ್ನು ಕೊಟ್ಟಿದ್ರು. ದೂರಿನ ಬೆನ್ನಲ್ಲೇ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಜಬ್ಬಾರ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಅಬ್ದುಲ್ ಜಬ್ಬಾರ್. ಎಂಎಲ್ಸಿ ಆಗಿದ್ರು ಕೂಡ ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ರು ಅಬ್ದುಲ್ ಜಬ್ಬಾರ್. ಟಿಕೆಟ್ ನೀಡದ ಕಾರಣಕ್ಕೆ ಪಕ್ಷದ ಪರವಾಗಿ ಕೆಲಸ ಮಾಡಿರಲಿಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಈಗ ರಾಜೀನಾಮೆಗೆ ಸೂಚನೆಯನ್ನು ಕೊಡಲಾಗಿದೆ. ತಮ್ಮ ರಾಜೀನಾಮೆಯನ್ನ ಈಗ ಅವರು ಸಲ್ಲಿಸಿದ್ದಾರೆ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಜಬ್ಬಾರ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸೂಚನೆ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪರವಾಗಿ ಕೆಲಸವನ್ನ ಮಾಡಿಲ್ಲ ಅನ್ನುವಂತಹ ಆರೋಪ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಈಗಾಗಲೇ ಅಬ್ದುಲ್ ಜಬ್ಬಾರ್ ರಾಜೀನಾಮೆಯನ್ನ ಪತ್ರವನ್ನು ರವಾನಿಸಿದ್ದಾರೆ. ಹೈಕಮಾಂಡ್ಗೆ ಮುಸ್ಲಿಂ ನಾಯಕರೇ ದೂರನ್ನು ಕೊಟ್ಟಿದ್ರು. ರಾಜೀನಾಮೆ ಪತ್ರವನ್ನ ರವಾನಿಸಿದ್ದಾರೆ. ಆ ರಾಜೀನಾಮೆ ಪತ್ರದ ಎಕ್ಸ್ಕ್ಲೂಸಿವ್ ದೃಶ್ಯ. ರಾಜೀನಾಮೆ ಪತ್ರ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಅದನ್ನು ನೀವು ನೋಡ್ತಾ ಇದ್ದೀರಿ. ಕೆಪಿಸಿಸಿ ಅಧ್ಯಕ್ಷರಿಗೆ ಕಳುಹಿಸಿರುವಂತಹ ರಾಜೀನಾಮೆ ಪತ್ರದ ಪ್ರತಿಯನ್ನ ನೀವು ನೋಡ್ತಾ ಇದ್ದೀರಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂತಹ ರಾಜೀನಾಮೆ ಪತ್ರದ ಫೋಟೋವನ್ನು ನೀವು ನೋಡ್ತಾ ಇದ್ದೀರಿ. ಸುರ್ಜೇವಾಲಾ ಸೂಚನೆಯ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಹೈಕಮಾಂಡ್ಗೆ ಮುಸ್ಲಿಂ ಮುಖಂಡರೇ ದೂರನ್ನು ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈಗ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಜಬ್ಬಾರ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಎಂಎಲ್ಸಿ ಆಗಿದ್ರು ಕೂಡ ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ರು ಅಬ್ದುಲ್ ಜಬ್ಬಾರ್ ಅವರು. ಟಿಕೆಟ್ ನೀಡದ ಕಾರಣಕ್ಕೆ ಪಕ್ಷದ ಪರವಾಗಿ ಕೆಲಸವನ್ನು ಕೂಡ ಮಾಡಿರಲಿಲ್ಲ ಅನ್ನುವಂಥ ಆರೋಪ ಇದೆ. ಅಲ್ಲಿನ ಕಾಂಗ್ರೆಸ್ ನಾಯಕರ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿತ್ತು. ಜೊತೆಗೆ ಅಲ್ಪಸಂಖ್ಯಾತ ನಾಯಕರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೊಟ್ಟಿದ್ರು ಜಬ್ಬಾರ್ ವಿರುದ್ಧ. ಮುಸ್ಲಿಂ ನಾಯಕರೇ ದೂರನ್ನು ಕೊಟ್ಟಿದ್ರು. ಹೀಗಾಗಿ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಿದೆ. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ ಅಬ್ದುಲ್ ಜಬ್ಬಾರ್ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ.
ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ರಾಜೀನಾಮೆ ಪತ್ರವನ್ನು ರವಾನಿಸಿದ್ದಾರೆ. ರಾಜೀನಾಮೆ ಪತ್ರದ ಎಕ್ಸ್ಕ್ಲೂಸಿವ್ ಫೋಟೋವನ್ನು ನೀವು ನೋಡ್ತಾ ಇದ್ದೀರಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಟಿಕೆಟ್ ನಮಗೆ ಸಿಗಬೇಕು ಅಂತ ಹೇಳ್ಕೊಂಡು ಅಬ್ದುಲ್ ಜಬ್ಬಾರ್ ಪಟ್ಟು ಹಿಡಿದಿದ್ರು. MLC ಆಗಿದ್ರು ಕೂಡ ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ರು. ಅದಾದ ನಂತರ ಟಿಕೆಟ್ ಸಿಗದ ಕಾರಣ ಕಾಂಗ್ರೆಸ್ ಪರವಾಗಿ ಕೆಲಸವನ್ನ ಮಾಡಿರಲಿಲ್ಲ, ಪ್ರಚಾರದಲ್ಲೂ ಕೂಡ ಭಾಗಿಯಾಗಿರಲಿಲ್ಲ ಅನ್ನುವಂತಹ ಆರೋಪ. MLC ಆಗಿದ್ರು, ಟಿಕೆಟ್ಗಾಗಿ ಪಟ್ಟು ಹಿಡಿದ ಕಾರಣ ಅದಾದ ನಂತರ ಪ್ರಚಾರದಲ್ಲೂ ಕೂಡ ಭಾಗಿಯಾಗಿರಲಿಲ್ಲ. ಇದೆಲ್ಲವೂ ಕೂಡ ಕಾಂಗ್ರೆಸ್ನ ನಾಯಕರ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಮುಸ್ಲಿಂ ನಾಯಕರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ಗೆ ದೂರನ್ನು ಕೊಟ್ಟಿದ್ರು. ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಜೀನಾಮೆಯನ್ನ ಸಲ್ಲಿಕೆ ಮಾಡುವಂತೆ ಈಗ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಪತ್ರವನ್ನ ಕೆಪಿಸಿಸಿ ಅಧ್ಯಕ್ಷರಿಗೆ ಕಳಿಸಿದ್ದಾರೆ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಅಬ್ದುಲ್ ಜಬ್ಬಾರ್ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಈಗಾಗಲೇ ಚುನಾವಣೆ ಮುಗಿದಿದೆ. ಫಲಿತಾಂಶಕ್ಕಾಗಿ ಕಾಯ್ತಾ ಇರುವಂತಹ ಸಂದರ್ಭದಲ್ಲಿ ಈ ಮಹತ್ವದ ಬೆಳವಣಿಗೆ ಆಗಿದೆ. ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಿನ್ನೆಯಷ್ಟೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ನ ನಾಯಕರು. ಕ್ಷೇತ್ರದಲ್ಲಿ ಅಬ್ದುಲ್ ಜಬ್ಬಾರ್ ಸೇರಿದಂತೆ ಪ್ರಮುಖ ನಾಯಕರು ಪ್ರಚಾರದಲ್ಲಿ ತೊಡಗಿಸಿಕೊಳ್ಳದೆ ಇರೋದಕ್ಕೆ ನೇರವಾಗಿ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಇದೆಲ್ಲ ಮಾಡೋದು ಬಿಟ್ಟು ಕೆಲಸ ಮಾಡ್ರಪ್ಪ ಅಂತ ಹೇಳ್ತೀನಿ ಅಷ್ಟೇ. ಸಲೀಂ ಅಹಮದ್ ಅವರಾಗಲಿ, ರಿಜ್ವಾನ್ ಅವರಾಗಲಿ ಈ ಹಿಂದಿನ ಚುನಾವಣೆಗಳನ್ನು ತಾವೇ ಮಾಡಿದಿರೋರು, ತಾವು ಆ ಕ್ಷೇತ್ರದಲ್ಲಿ ಇದ್ದಂಥವರು. ಈಗ ಈ ಚುನಾವಣೆಯ ಸಂದರ್ಭದಲ್ಲಿ ತಮ್ಮನ್ನು ವ್ಯವಸ್ಥಿತವಾಗಿ ಹೊರಗಿಡೋ ಪ್ರಯತ್ನ ಮಾಡಿದ್ರೆ, ನಿಮಗೆ ಹೇಳ್ತಾ ಇದ್ರು ಯಾರೂ ನನ್ನ ಆಹ್ವಾನ ಮಾಡಲಿಲ್ಲ ಅಂತ, ಅಭ್ಯರ್ಥಿ ಆಗಲಿ ಅವರ ತಂದೆ ತಾಯಿ ಆಗಲಿ ಯಾರೂ ಕೂಡ ಆಹ್ವಾನ ಮಾಡಲಿಲ್ಲ ಅಂತ. ಜಬ್ಬಾರ್ ಅವರನ್ನು ಉದ್ದೇಶವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಹೊರಗಿಡಬೇಕು ಅನ್ನುವಂಥದ್ದು ವ್ಯವಸ್ಥಿತವಾಗಿ ಆಗಿತ್ತಾ? ನಾನು ಆಗಲೇ ನಿಮ್ಗೆ ಹೇಳಿದೆ, ಅವರು ನಮ್ಮಲ್ಲಿ ಅಂತ ಅರ್ಹತೆ ಕಾಣಲಿಲ್ಲ. ಅವ್ರಿಗೆ ನಾನು ಬಂದರೆ ನಮ್ಮಲ್ಲಿ ಎಲೆಕ್ಷನಿಗೆ ಲಾಭ ಆಗಂಗಿಲ್ಲ ಅಂತ ನಮ್ಮ ನಾಯಕರುಗಳಿಗೆ ಗೊತ್ತಾಗಿರ್ಬೋದು. ಅದಕ್ಕೋಸ್ಕರ ನನಗೆ ಸೈಡಿಗೆ ಇಟ್ಟು ಮಾಡಿದ್ದಾರೆ ಅವರು. ಅದಕ್ಕೆ ಏನೇ ಇದ್ರೂ ಸಹಿತ ಈಗ ಅವ್ರಿಗೆ ಕ್ರೆಡಿಟ್, ಎಲೆಕ್ಷನಿಂದ ಕ್ರೆಡಿಟ್ ಕಂಪ್ಲೀಟ್ ಅವ್ರಿಗೆ ಹೋಗ್ತಿದ್ದೆ. ಅಲ್ಲ, ನಿಮ್ಮ ಅರ್ಹತೆ ಕಾಣಲಿಲ್ಲ ಅಂತ ಹೇಳಿದ್ರೆ ಈ ಫಲಿತಾಂಶದ ಸೋಲು ಗೆಲುವು ಕೂಡ ನಿಮ್ಮ ಏನು ಪ್ರಶ್ನೆ ಮಾಡ್ಲಿಕ್ಕೆ ಆಗಲ್ವಲ್ಲ. ಅದಕ್ಕೆ ಅವ್ರ ಮೇಲೆ ಬರ್ತಿತ್ತು ಅದು. ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹಮದ್ ಅದಕ್ಕೆ ಉತ್ತರ ಕೊಡಬೇಕು. ನೀವು ಸೇಮ್ ಕ್ವಶನ್ ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದಿಗೆ ಕೇಳಬೇಕು. ಈಗ ಫಲಿತಾಂಶ ನೀವು ಬಿಟ್ಟಿದ್ರಿ, ಯಾಕೆ ಅವ್ರಿಗೆ ಕರೆದಿಲ್ಲ ಅಂತ ನೀವು ಅವ್ರಿಗೆ ಕೇಳಬೇಕು. ಅಲ್ಲ ಸರ್, ಈಗ ಫಲಿತಾಂಶ ಬಂದಾಗ ಮಾತನಾಡೋದು ಬೇರೆ. ಚುನಾವಣೆಗೆ 2 ದಿನಕ್ಕೆ ಈ ರೀತಿಯಾಗಿ ಆರೋಪಗಳನ್ನು ಮಾಡೋದು, ನಿಮ್ಮ ಮೇಲಾಗಲಿ, ನಜೀರ್ ಅವ್ರ ಮೇಲಾಗಲಿ, ಜಮೀರ್ ಅಹಮದ್ ಅವ್ರ ಮೇಲಾಗಲಿ ಈ ರೀತಿ ಆರೋಪ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ? ಅಂದರೆ ಸೋಲಿನ ಸುಳಿವು ಏನಾದರೂ ಸಿಕ್ಕಿದೆಯಾ ಅವ್ರಿಗೆ? ನಮಗೂ ಅದೇ ಕ್ವಶನ್ ನಮಗೂ ಕಾಡ್ತಾ ಇದೆ. ಇಷ್ಟು ದಿನ ಇಲ್ಲಿದ್ದು ಈಗ ಯಾಕೆ ಇವ್ರು ಬಾಯಾಗಿ ಬರ್ತಾ ಇದ್ದಿದ್ದು ಅಂತ. ಅಂಥದ್ದು ಏನದು, ಏನು ಅವರು ನಮ್ಮಲ್ಲಿ ಇದು ನೋಡಿದಾರಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅವರೇ ಹೇಳಬೇಕು ಅದಕ್ಕೆ ಏನಾರ ಒಂದು ಉತ್ತರ. ಯಾಕೆ ಬಾಯಾಗಿ ಬಂತು, ಏನು ಅರ್ಹತೆ ವಿಚಾರ ಯಾಕೆ ಬಾಯಾಗಿ ಬಂತು, ಅರ್ಹತೆ ನಮ್ಮ ಅರ್ಹತೆ ಅಳೆಯೋಕ್ಕೆ ಇವ್ರಿಗೇನು ಸಂಬಂಧ? ನನ್ನ ಅರ್ಹತೆ ಅಳೆಯೋಕ್ಕೆ ನನಗೆ KPCC ಇದೆ, AICC ಇದ್ದಾರೆ, ಅವರೆಲ್ಲ ನಾನು ಸರಿ ಇದೀನೋ ಇಲ್ಲ ಅಂತ ಅವ್ರು ನೋಡ್ಕೊತಾರೆ. ನನಗೆ ಯಾವ ಹುದ್ದೆ ಕೊಡಬೇಕು ಯಾವ್ದು ಕೊಡಬಾರ್ದು ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಇವ್ರು ತೊಗೊಳೋದ್ರಲ್ಲಿ ಇದು ಆಗಬೇಕು ವಿನಃ ನಮಗೆ ವಿಚಾರದಾಗ ಇವರೆಲ್ಲ ಇಂಥವು ಮಾತಾಡಬಾರ್ದು. ಸರ್, ಈಗ ರಾಜೀನಾಮೆ ಕೊಟ್ಟಿರೋ ವಿಚಾರದಲ್ಲಿ ಬೇಡ ಅಂತ ಯಾರು ಸಲಹೆ ಕೊಡಲಿಲ್ವಾ, ಅಥವಾ ನೀವೇ ಸ್ವಯಂ ಪ್ರೇರಿತವಾಗಿ ನಿರ್ಧಾರಕ್ಕೆ ಬಂದ್ರ? ಯಾವ ಕಾರಣಕ್ಕಾಗಿ? ನಾವು ಯಾರಿಗೂ ಹೇಳಿಲ್ಲ ಕೊಡೋ ತನಕ. ನಾನು ಕೊಟ್ಟ ಮೇಲೇ ಎಲ್ಲರಿಗೂ ಹೇಳಿರೋದು. ಅಂದರೆ ಆರೋಪಗಳಿಗೆ ಬೇಸರ ಆಗಿರೋ ಕಾರಣಕ್ಕಾಗಿ ನಿರ್ಧಾರ. ಅದೇ ನಿನ್ನೆ ಈ ಪತ್ರಿಕಾಗೋಷ್ಠಿ ಆಗಿರೋದ್ರಿಂದ ಕೊಟ್ಟಿದ್ದೀನಿ. ಸರ್, ಈಗ ಏನನ್ಸುತ್ತೆ ಸರ್, ಈಗ ಚುನಾವಣೆ ನಡೆದಿದೆ, ಎಲ್ಲ ಆಗೋಗಿದೆ, ಏನನ್ಸುತ್ತೆ ನಿಮಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ? 100% ವಿನ್ ಆಗ್ತೀವಿ, ಅದರ 2ನೇ ವಿಚಾರಣೆ ಎಲ್ಲ ಆಗ್ತೀವಿ, ಎಲ್ಲ ಇದು ಇದೆ. ಅವ್ರಿಗೆ ಯಾಕೋ ಸ್ವಲ್ಪ ಭರವಸೆ ಇದ್ದಂಗೆ ಕಾಣ್ತಾ ಇಲ್ಲ. ಅದಕ್ಕೆ ನಮಗಂತೂ ಭರವಸೆ ಇದೆ. ಈಗ ಚುನಾವಣಾ ಉಸ್ತುವಾರಿ ಒತ್ತಿದ್ದಂಥವ್ರು ನಿಮ್ಮನ್ನು ಆಹ್ವಾನ ಮಾಡಲಿಲ್ಲ. ಇದೇ ಸಲೀಂ ಅಹಮದ್ ಆಗಲಿ, ರಿಜ್ವಾನ್ ಅವರಾಗಲಿ ತಮ್ಮ ವಿರುದ್ಧ ಮಾತನಾಡುವಾಗ ಚುನಾವಣಾ ಪ್ರಚಾರಕ್ಕೆ ಬನ್ನಿ, ನಿಮ್ಮ ಕಡೆ ನಿಮಗೆ ಎಲ್ಲಿ ಸ್ಟ್ರಾಂಗ್ ಬೇಸ್ ಇದೆ ಅಲ್ಲಿ ಪ್ರಚಾರ ಮಾಡಿ ಅಂತ ನಿಮ್ಗೆ ಕರೀಲೇ ಇಲ್ವಾ? ಎಲ್ಲಿನೂ ಕರೆದಿಲ್ಲ. ಇವ್ರ ಫಾದರು ನಮ್ಮ ಶಾಮನೂರು ಶಿವಶಂಕರಪ್ಪಾಜಿಯವರು ಆಗಲಿ, ಪ್ರಭಾ ಮಲ್ಲಿಕಾರ್ಜುನ್ ಆಗಲಿ, ಮಲ್ಲಿಕಾರ್ಜುನ್ ಸ್ವತಃ ಆಗಲಿ ನಮ್ಮ ಕ್ಷೇತ್ರದಲ್ಲಿ ಭಾಳ ಸತಿ ಕಂಟೆಸ್ಟ್ ಮಾಡಿದ್ದಾರೆ.
ಆ ಎಲ್ಲ ಎಲೆಕ್ಷನ್ ಏನು ರಿಜ್ವಾನ್ ಅರ್ಷದ್ದು ಸಲೀಂ ಅಹಮದ್ ಬಂದಿದ್ದಿಲ್ಲ ಗೆಲ್ಸಕ್ಕೆ, ಆವಾಗ ಜಬ್ಬಾರೇ ಇದ್ದಿದ್ದು. DCC ಪ್ರೆಸಿಡೆಂಟ್ 3 ಸರ್ತಿ 3 ಬಾರಿ DCC ಪ್ರೆಸಿಡೆಂಟ್ ಆಗಿ ಪಕ್ಷ ಕಟ್ಟಿ ಅಲ್ಲಿ ಇವ್ರಿಗೆಲ್ಲ ಬೆಳೆಸಿರೋದು, ಇವ್ರಿಗೆಲ್ಲನೂ ಎಲೆಕ್ಷನ್ನಾಗ ಗೆಲ್ಸಿರೋದು. ಇದು ಫಸ್ಟ್ ಟೈಮ್ ಎಲೆಕ್ಷನ್ ಜಿಲ್ಲೆ ಫಸ್ಟ್ ಆದಾಗಿಂದ ನಾನೇ ಅಧ್ಯಕ್ಷ 15 ವರ್ಷ ಇದ್ದೆ. ಹೊರಗಿನವ್ರು ಬಂದು ತಮ್ಮೇಲೆ ಈ ರೀತಿ ಆರೋಪ ಮಾಡೋದು ಸಹಜವಾಗಿ ಬೇಸರ. ನಮ್ಮಲ್ಲಿ ಬಂದು ಆರೋಪ ಮಾಡೋದು ಅದು ಯಾಕೋ ನಮಗೆ ಸರಿ ಅನ್ನಿಸ್ತಾ ಇಲ್ಲ. ಯಾರೋ ಹೇಳಿ ಮಾಡಿಸ್ತಾರಂತ ಅನಿಸ್ತದೆ. ಯಾರಿರ್ಬೋದು ಅನ್ಸುತ್ತಾರೆ? ತಮ್ಮ ಅನುಮಾನ ಯಾರ ಮೇಲೆ? ಅದು ಗೊತ್ತಿಲ್ಲ ನನಗೆ, ಅದು ಅವ್ರಿಗೆ ಕೇಳಬೇಕು ನೀವು. ಈಗ ಹೈಕಮಾಂಡ್ ತನಕನೂ ದೂರು ಹೋಗಿದೆ ಅಂತೆ, ದೂರು ಕೊಟ್ಟಿದ್ದೀವಿ ಅಂತ ಅವರೇ ಹೇಳ್ತಿದ್ದಾರೆ. ನಾಳೆ ಹೈಕಮಾಂಡ್ ನಿಮ್ಗೆ ಏನಾದರೂ ನೋಟಿಸ್ ಕೊಟ್ಟರೆ, ವಿಚಾರಣೆ ಈ ಥರದ್ದು ವಿಚಾರಣೆಗೆ ಏನಾದ್ರು ಮಾಡೋಕ್ಕೆ ಮುಂದಾದರೆ ತಾವು ಏನು ನಿಲುವು ತಗೋತೀರಿ? ಎಲ್ಲ ತಯಾರಿದೆಯೋ ನಾವು. ಯಾವ ವಿಚಾರದಾಗ ಕೇಳಿದ್ರು ಅದಕ್ಕೆ ಉತ್ತರ ನಮ್ಮಲ್ಲಿ ರೆಡಿ ಇದೆ. ಯಾಕಪ್ಪ ಅಂತ ಹೇಳಿದರೆ ಕಳ್ಳನಿಗೆ ಕಳ್ಳ ಅಂದರೆ ಒಂದು ಮನೆ ಇದಾಗ್ತಿದೆ. ನನಗೇನು ಸಂಬಂಧ ಇಲ್ಲದ ವಿಚಾರ ಅದು. ನಾವು ಪಕ್ಷಕ್ಕೆ ವಿರೋಧ ಇವಾಗ ಮಾಡಿಲ್ಲ, ಹಿಂದೆನೂ ಮಾಡಿಲ್ಲ, ಮುಂದೆನೂ ಮಾಡೋಂಗಿಲ್ಲ. ಸಲೀಂ ಅಹಮದ್ ಅವ್ರಿಗೆ, ರಿಜ್ವಾನ್ ಅವ್ರಿಗೆ ಕೊನೆಯದಾಗಿ ಏನಾರು ಹೇಳಕ್ಕೆ ಇಷ್ಟಪಡ್ತೀರಾ ಸುವರ್ಣ ನ್ಯೂಸ್ ಮೂಲಕ? ಏನಿಲ್ಲ, ನೀವು ಮಂತ್ರಿಗಳಾಗ್ರಿ ಏನಾರಾಗಲಿ ಎಲ್ಲದ್ದು ಒಗ್ಗಟ್ಟಿಂದ ಬದ್ದು ಜೊತೆಗೆ ಇದ್ಕೊಂಡು ಎಲ್ಲರಿಗೂ ಸರಿ ಸಮಾನವಾಗಿ ಕರ್ಕೊಂಡು ನೀವು ದೊಡ್ಡ ಸ್ಥಾನಕ್ಕೆ ಹೋಗ್ರಿ. ಯಾಕಂದರೆ ಇನ್ನೂ ಬೇಕಾದಷ್ಟು ವಯಸ್ಸಿದೆ. ಈ ಕಾಲು ಎಳ್ಕಂತ ಹೋಗೋದು ಅದರಿಂದ ಭಾಳ ದಿನ ದೂರ ಹೋಗೋಕೆ ಆಗಿಲ್ಲ ನೀವು. ಅದಕ್ಕೆ ಇವತ್ತು ನಮಗೆ ಹೇಳಿದರೆ ನಾವು ನಾಳೆ ನಿಮಗೆ ಹೇಳೋರು ಜನ ಬರ್ತಾರೆ. ಅದು ಯೋಚನೆ ಮಾಡಿ ಮುಂದೆ ಹೊರ್ರಿ ಅಂತ ಹೇಳ್ತೀನಿ. ಅಲ್ಪಸಂಖ್ಯಾತರು ಒಗ್ಗಟ್ಟು ಅಂದರೆ ಎಲ್ಲರೂ ಕೂಡ ಪ್ರಶಂಸೆ ಪಡ್ತಾ ಇದ್ರು. ಯಾವುದೇ ತೀರ್ಮಾನಗಳಿದ್ದಾಗ ಎಲ್ಲ ಒಗ್ಗಟ್ಟಾಗಿ ತೀರ್ಮಾನ ಮಾಡ್ತಾರೆ ಅಂತ. ಈ ದಾವಣಗೆರೆ ದಕ್ಷಿಣ ವಿಚಾರದಲ್ಲಿ ಈ ಭಿನ್ನಾಭಿಪ್ರಾಯಗಳು ಯಾಕೆ ಸೃಷ್ಟಿಯಾಗ್ಬಿಡ್ತು? ನಾನು ಏನದು ಕ್ವಶನ್ ಅದೇ ನನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ತಾವು ದಯವಿಟ್ಟು ಅವ್ರಿಗೆ ಕೇಳಿದರೆ ಉತ್ತಮ ಆಗಿದೆ. ಥ್ಯಾಂಕ್ ಯು. ಇಷ್ಟು ಅಬ್ದುಲ್ ಜಬ್ಬಾರ್ ಅವ್ರ ಮಾತು. ಈಗಾಗಲೇ ಅವರು ರಾಜೀನಾಮೆಯನ್ನು ಕೂಡ ಸಲ್ಲಿಸಿ ಆಗಿದೆ. ಸಲೀಂ ಅಹಮದ್ ಅವರಿರ್ಬೋದು, ರಿಜ್ವಾನ್ ಅವರಿರ್ಬೋದು, ಈ ಹಿಂದೆ ಅವರೇ ನನಗೆ ಟಿಕೆಟ್ ಕೊಡಿ ಅಂತ ಅಂದರೆ ನೀವೇ ಟಿಕೆಟ್ ಕೇಳಿ ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡಿದ್ರು ಅಂತಲೂ ಕೂಡ ಅಬ್ದುಲ್ ಜಬ್ಬಾರ್ ಅವರು ಹೇಳ್ತಾ ಇದ್ರು. ಸೊ ಈ ಎಲ್ಲ ಆರೋಪಗಳಿಗೆ ಬೇಸತ್ತವರು ಅಥವಾ ನೋವು ಮಾಡ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ರಾಜೀನಾಮೆಯನ್ನು ಇವತ್ತು KPCC ಅಧ್ಯಕ್ಷರಿಗೆ ರವಾನೆ ಮಾಡಲಾಗಿದೆ. ಈ ವಿಚಾರದಲ್ಲಿ ನನ್ನದು ಯಾವುದೇ ತಪ್ಪು ಇಲ್ಲ, ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಕೂಡ ನಾನು ಮಾಡಿಲ್ಲ ಅನ್ನುವಂಥ ಮಾತುಗಳನ್ನು ಸುವರ್ಣ ನ್ಯೂಸ್ ಜೊತೆ ಹಂಚಿಕೊಂಡಿದ್ದಾರೆ. ಕ್ಯಾಮ್ರಾಮನ್ ಸತ್ಯ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.